ನಮ್ಮ ಸಂಘ ಯತೀಂದ್ರ ಸಾಹೇಬ್ರ ಹಿಂದೆನೇ ಇರ್ತೀವಿ. ಅವ್ರ ಕಷ್ಟ ಸುಖಗಳೆಲ್ಲ ಭಾಗಿಯಾಗ್ತೀವಿ. ಅವ್ರು ಯಾರಿಗೂ ಕೂಡ ಅವ್ರ ಚ್ಯುತಿ ಬರ್ದಂಗೆ ನಮ್ಮ ಸಂಘ ನಡ್ಕೊಂಡು ಹೋಗಿ ಪ್ರಯತ್ನ. ನಮ್ಮ ಆರಾಧ್ಯ ದೈವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ವಿಶೇಷವಾಗಿ ಇವತ್ತು ಕೆಂಪೇಗೌಡ ಜಯಂತಿ ದಿನ ತುಂಬಾ ವಿಶೇಷವಾಗಿ ನಾವು ಬೆಳಿಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅವರ ಹೆಸರಿನಲ್ಲಿ ಪೂಜೆ ಸಲ್ಲಿಸಿ ಅದೇ ರೀತಿ ಬಂದು ಹಾಸ್ಪಿಟ್ಲಲ್ಲಿ ಎಲ್ರಿಗೂ ಹಣ್ಣು ವಿತರಣೆ ಮಾಡಿ ದೀನದಲಿತರ ಹಿಂದುಳಿದವರ ಧ್ವನಿಯಾಗಿ ನಮ್ಮ ಸಿದ್ದರಾಮಯ್ಯ ಅವರ ಮುಂದಾಳತ್ವ ಮತ್ತೆ ಅವರ ನಂತರ ಏನು ಇವರು ನಾಯಕತ್ವವನ್ನು ವಹಿಸ್ಕೋಬೇಕನ್ನೋದು ನಮ್ಮ ಎಲ್ಲರ ಆಸೆ. ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರ ಮಗ ಸುಪುತ್ರರಾದ ಡಾಕ್ಟರ್ ಯತೀಂದ್ರ ಸರ್ದು 46ನೇ ವರ್ಷದ್ದು ಇವತ್ತು ಬರ್ತಡೇ ಇರೋದ್ರಿಂದ ಅವರ ಹಬ್ಬದ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರೆಲ್ಲ ಹೇಳಿದ್ದಾರೆ. ಅವರಿಗೆ ಎಲ್ಲರ ಸಮ್ಮುಖದಲ್ಲೂ ಎಲ್ಲ ಅಭಿಮಾನಿ ಬಳಗದಿಂದ, ನಮ್ಮ ಸಂಘಗಳಿಂದ, ನಮ್ಮ ಮಹಿಳೆಯರಿಂದ, ನಮ್ಮ ಅಣ್ಣ ತಮ್ಮಂದಿರಿಂದ ಒಳ್ಳೆದಾಗಿ ತಾಯಿ ಚಾಮುಂಡೇಶ್ವರಿ ಆಯುಷ್ಯ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮಲ್ಲಿ ಹಂಗಿಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಯತೀಂದ್ರ ಸಾಹೇಬ್ರ ವಿಚಾರ ಬಂದಾಗ, ಪಕ್ಷದ ವಿಚಾರ ಬಂದಾಗ, ಸಿದ್ದರಾಮಯ್ಯ ಸಾಹೇಬ್ರ ವಿಚಾರ ಬಂದಾಗ ಗಟ್ಟಿಯಾಗಿ ಧ್ವನಿಯಾಗಿ ನಾವು ಏನು ಹೋರಾಟ ಮಾಡಬೇಕು ಮಾಡ್ತೀವಿ. ದಿನಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗಳಲ್ಲಿ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಶಕ್ತಿ ತುಂಬುವ ಕೆಲಸವನ್ನ ನಮ್ಮ ವೇದಿಕೆ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಅವರು ತದನಂತರ ಇಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಪ್ಪಳ ವಿತರಣಾ ಕಾರ್ಯಕ್ರಮವನ್ನ ಈಗ ಹಂಚಿಕೆ ಮಾಡ್ತೀವಿ. ನೆಕ್ಸ್ಟ್ ಚಾಮುಂಡಿಪುರದಲ್ಲಿರ್ತಕ್ಕಂಥ ಅಂಧ ಮಕ್ಕಳ ಶಾಲೆಯಲ್ಲಿ ಅವ್ರಿಗೆ ಅಲ್ಲಿ ಕೇಕ್ ಕಟ್ ಮಾಡಿಸೋದ್ರ ಮುಖಾಂತರ ಒಂದು ಸಿಹಿ ಊಟವನ್ನ ಏರ್ಪಾಡು ಮಾಡಿದ್ವಿ. ಇಲ್ಲ, ನಾವು ರಾಜಕಾರಣದಲ್ಲಿ ಅದನ್ನ ಚರ್ಚೆ ಮಾಡ್ಲಿಕ್ಕೆ ನಾವು ಇವತ್ತು ಇಲ್ಲ. ನಾವು ಜನಸೇವಾ ಸಮಿತಿ ಮಾಡ್ತಕ್ಕಂಥದ್ದು. ನಮ್ಮ ಸಂಘ ಜನಸೇವೆ ಮಾಡ್ಲಿಕ್ಕೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಾವು ಸಹಾಯ ಮಾಡ್ಲಿಕ್ಕೆ, ಸರ್ಕಾರದಿಂದ ಏನಾದ್ರೂ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ತಗೊಂಡು, ಸರ್ಕಾರದಿಂದ ಏನಾದ್ರೂ ಒಂದು ಬಡ ರೈತರಿಗೆ ಆಗಲಿ, ವಿದ್ಯಾರ್ಥಿಗಳಿಗಾಗಲಿ, ಮಹಿಳೆಯರಿಗಾಗಲಿ ಏನಾದ್ರೂ ಅವರಿಂದ ಒಂದು ಸವಲತ್ತುಗಳನ್ನ ಒಂದು ದಕ್ಷಿಣ ಉದ್ದೇಶದಿಂದ ಅಥವಾ ಸಂಕಷ್ಟದಲ್ಲಿರೋರಿಗೆ ನಮ್ಮ ಸಂಘದ ವತಿಯಿಂದ ಅದನ್ನು ನಿರ್ವಹಣೆ ಲೆಕ್ಕಾಚಾರಕ್ಕೆ ನಾವು ಸಂಘನ ಪ್ರಾರಂಭ ಮಾಡಿರುವಂತ ರಾಜಕಾರಣ ನಮಗೆ ಬೇಡ. ಈ ದಿನ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ 46ನೇ ಹುಟ್ಟುಹಬ್ಬವನ್ನ ಪೂರ್ಣವಾಗಿ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಸಂಘದಿಂದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಜನಸೇವಾ ವೇದಿಕೆ ಅಂತ ಒಂದು ಸಂಘ ಉದ್ಘಾಟನೆ ಮಾಡಿ, ಆ ಸಂಘದ ವತಿಯಿಂದ ನಾವು ಬೆಳಗ್ಗೆ ಎದ್ದು ಚಾಮುಂಡಿ ಬೆಟ್ಟದಲ್ಲಿ ಎಲ್ಲರೂ ಸೇರಿ, ಎಲ್ಲ ಪದಾಧಿಕಾರಿಗಳು, ಉಪಾಧ್ಯಕ್ಷರುಗಳು, ಖಜಾಂಜಿಯವರು, ಎಲ್ಲ ಪದಾಧಿಕಾರಿಗಳೆಲ್ಲ ಸೇರಿ ಚಾಮುಂಡೇಶ್ವರಿ ವಿಶೇಷವಾದ ಪೂಜೆಯನ್ನು ಚಾಮುಂಡಮ್ಮ ಅವ್ರಿಗೆ ಆಯುಷ್ಯ ಆರೋಗ್ಯ ಹೆಚ್ಚಿನ ಅಧಿಕಾರವನ್ನು ಅವ್ರಿಗೆ, ಅವ್ರ ಕುಟುಂಬಕ್ಕೆ, ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಪಾರ್ವತಮ್ಮ ಮೇಡಮ್ ಅವ್ರಿಗೆ, ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಅವ್ರಿಗೆ ನಾವು ಶುಭವನ್ನು ಕೋರಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀವಿ. ತದನಂತರ ಇಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಪ್ಪಳ ವಿತರಣಾ ಕಾರ್ಯಕ್ರಮವನ್ನು ಈಗ ಹಂಚಿಕೆ ಮಾಡಿದ್ದೀವಿ. ನೆಕ್ಸ್ಟು ಚಾಮುಂಡಿಪುರದಲ್ಲಿರ್ತಕ್ಕಂಥ ಅಂಧ ಮಕ್ಕಳ ಶಾಲೆಯಲ್ಲಿ ಅವ್ರಿಗೆ ಅಲ್ಲಿ ಕೇಕ್ ಕಟ್ ಮಾಡಿಸೋದ್ರ ಮುಖಾಂತರ ಒಂದು ಸಿಹಿ ಊಟವನ್ನು ಏರ್ಪಾಡು ಮಾಡಿದ್ವಿ. ಹಾಗಾಗಿ ಇದೆಲ್ಲ ಎಲ್ಲ ಪದಾಧಿಕಾರಿಗಳ ಆಶೀರ್ವಾದದಿಂದ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಚಾಮುಂಡೇಶ್ವರಿ ದಯದಿಂದ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹುಟ್ಟುಹಬ್ಬದ ಶುಭಾಶಯನ ಕೋರ್ತೇವೆ. ನಿಜ, ನಮ್ಮ ಸಂಘ ಪ್ರಾರಂಭವಾದಾಗಲೂ ಕೂಡ ಇದೇ ನಮ್ಮ ಸಭೆಯಲ್ಲಿ ಚರ್ಚೆ ಆಗಿತ್ತು. ಸಂಘ ಸಂಸ್ಥೆಗಳು ಯಾಕೆ ಹಾಳಾಗ್ತವೆ ಅಂದರೆ, ಸಂಘನ ಯಾರು ನೇತೃತ್ವ ವಹಿಸ್ಕೊಂಡಿರ್ತಾರೋ ಸ್ವಾರ್ಥಿಗಳಾದಾಗ ಮಾತ್ರ ಈಗ ಆಗುತ್ತೆ. ನಮ್ಮಲ್ಲಿ ಹಂಗಿಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಯತೀಂದ್ರ ಸಾಹೇಬ್ರ ವಿಚಾರ ಬಂದಾಗ ಅಥವಾ ಪಕ್ಷದ ವಿಚಾರ ಬಂದಾಗ, ಸಿದ್ದರಾಮಯ್ಯ ಸಾಹೇಬ್ರ ವಿಚಾರ ಬಂದಾಗ ಗಟ್ಟಿಯಾಗಿ ಧ್ವನಿಯಾಗಿ ನಾವು ಏನು ಹೋರಾಟ ಮಾಡಬೇಕು ಮಾಡ್ತೀವಿ. ಇಲ್ಲ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಈ ಮೂಢ ವಿಚಾರ ಇಶ್ಯೂ ಆದಾಗ ನಾವು ಕೆಲವು ಪ್ರತಿಭಟನೆಯಲ್ಲಿ ನಮ್ಮ ಏನು ಹೋರಾಟಗಾರರು ನಾವೆಲ್ಲ ಇದ್ದೀವಿ, ನಾವೆಲ್ಲ ಭಾಗವಹಿಸಿದ್ವಿ. ಮತ್ತು ಬೆಂಗಳೂರಲ್ಲಿ ರಾಷ್ಟ್ರಭವನ ಚಲೋದಾಗಲೂ ನಾವು ಭಾಗವಹಿಸಿದ್ವಿ. ಎಲ್ಲ ಟೈಮಲ್ಲಿ ಸಿದ್ದರಾಮಯ್ಯನವರ ಪಟ್ಟ ಅಭಿಮಾನಿಗಳು ನಾವು 2006ನೇ ಇಸ್ವಿಂದು ಕೂಡ ಸಿದ್ದರಾಮಯ್ಯ ಸಾಹೇಬ್ರದ್ದು ಎಲ್ಲಿ ಒಂದು ಒಳ್ಳೆ ಆಚರಣೆ ಆಗಲಿ, ಒಂದು ಪ್ರತಿಭಟನೆಯಲ್ಲಿ, ಒಂದು ಸಭಾ ಸಮಾರಂಭಗಳಲ್ಲಿ ಎಲ್ಲ ಕೂಡ ಆಚರಣೆ ಆಗಿದ್ದೀವಿ. ಅವರು ದೊಡ್ಡ ಅಭಿಮಾನಿಗಳು. ಆ ದೃಷ್ಟಿಯಿಂದ ನಾವು ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿ ಬಳಗ ಕಟ್ಟಿ ಅವ್ರಿಗೊಂದು ಒಳ್ಳೆ ಹೆಸರು ತರಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿದ್ವಿ. ಇಲ್ಲ, ನಾವು ರಾಜಕಾರಣದಲ್ಲಿ ಅದನ್ನು ಚರ್ಚೆ ಮಾಡಲಿಕ್ಕೆ ನಾವು ಇವತ್ತು ಇಲ್ಲ. ನಾವು ಜನಸೇವಾ ಸಮಿತಿ ಮಾಡ್ತಕ್ಕಂಥದ್ದು. ನಮ್ಮ ಸಂಘ ಜನಸೇವೆ ಮಾಡಲಿಕ್ಕೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಾವು ಸಹಾಯ ಮಾಡಲಿಕ್ಕೆ, ಸರ್ಕಾರದಿಂದ ಏನಾದ್ರೂ
ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ತಗೊಂಬಂದು ಸರ್ಕಾರದಿಂದ ಏನಾದ್ರೂ ಒಂದು ಬಡ ರೈತರಿಗೆ ಆಗಲಿ ವಿದ್ಯಾರ್ಥಿಗಳಿಗಾಗಲಿ ಮಹಿಳೆಯರಿಗಾಗಲಿ ಏನಾದರೂ ಅವರಿಂದ ಒಂದು ಸವಲತ್ತುಗಳನ್ನ ಒಂದು ದೊರಕ್ಷಣ ಅನ್ನೋ ಉದ್ದೇಶದಿಂದ ಅಥವಾ ಸಂಕಷ್ಟದಲ್ಲಿರೋರಿಗೆ ನಮ್ಮ ಸಂಘದ ವತಿಯಿಂದ ಅದನ್ನು ನಿರ್ವಹಣೆ ಲೆಕ್ಕಾಚಾರಕ್ಕೆ ನಾವು ಸಂಘನ ಪ್ರಾರಂಭ ಮಾಡಿರುವಂಥ ರಾಜಕಾರಣ ನಮಗೆ ಬೇಡ. ನಮಗಿಂತ ಸೀನಿಯರ್ಗಳಿಂದ ಸಾಮಾಜಿಕ ಕಾರ್ಯಗಳು 100% ನಮ್ಮ ಸಂಘ ಯತೀಂದ್ರ ಸಾಹೇಬ್ರ ಹಿಂದೆನೇ ಇರ್ತೀವಿ. ಅವ್ರ ಕಷ್ಟ ಸುಖಗಳೆಲ್ಲ ಭಾಗಿಯಾಗ್ತೀವಿ. ಅವ್ರು ಯಾವುದಿಗೂ ಕೂಡ ಅವರು ಚ್ಯುತಿ ಬರ್ದಂಗೆ ನಮ್ಮ ಸಂಘ ನಡ್ಕೊಂಡು ಹೋಗಿ ಪ್ರಯತ್ನ ಇಲ್ಲ ವರ್ಷ ಪೂರ್ತ ಸಾಮಾಜಿಕ ಕಾರ್ಯಗಳು ಇದ್ದೇ ಇರ್ತವೆ. ಯಾರೇ ಒಬ್ಬ ಕಟ್ಟ ಕಡೆಯವರು ನೊಂದವ್ರಿಗೆ ನಮ್ಮ ಸಂಘದಿಂದ ಮೊದಲೇ ಹೋಗಿ ನೆರವಾಗಂತ ಕೆಲಸ ಮಾಡ್ತೀವಿ. ಮತ್ತು ವರ್ಷದಲ್ಲಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿರ್ಬೋದು. ಇನ್ನು ಸಾಮಾಜಿಕ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಹಬ್ಬ ಹರಿದಿನಗಳಾಗಿರ್ಬೋದು ಈ ಸಂಘದ ವತಿಯಿಂದ ನಾವು ಕಾರ್ಯಕ್ರಮಗಳು ರೂಪಿಸಿ ಮುಂದೆ ಯಾವುದೊಂದು ಚುನಾವಣೆಗಳು ಬಂದಾಗಲೂ ಕೂಡ ಅವ್ರ ಜೊತೆ ಗಟ್ಟಿಯಾಗಿ ನಿಂತಂದು ಪ್ರಚಾರ ಆಗಿರ್ಬೋದು ಇನ್ನೊಂದಾಗೋದು ಅವ್ರ ಜೊತೆ ಗಟ್ಟಿಯಾಗಿ ನಿಲ್ತೀವಿ. ಮೊದಲನೇದಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರಿಗೆ 46ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮಾಧ್ಯಮದ ಮುಖಾಂತರ ನಮ್ಮ ಸಂಘದ ಪರವಾಗಿ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂತೆ ಇಡೀ ರಾಜ್ಯಾದ್ಯಂತ ಜನಸೇವಾ ಸಂಘ ವೇದಿಕೆಯನ್ನು ವಿಸ್ತರಣೆ ಮಾಡ್ತೇವೆ. ಇದು ಇವತ್ತು ಸಂಘವನ್ನು ಆರಂಭಿಕವಾಗಿ ಇವತ್ತು ಉದ್ಘಾಟನೆಯನ್ನು ಮಾಡುವಂಥ ಕಾರಣಕ್ಕಾಗಿ ಸಾಂಕೇತಿಕವಾಗಿ ಈ ಒಂದು ಹುಟ್ಟುಹಬ್ಬವನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಕೊಡೋದ್ರ ಮುಖಾಂತರ ಚಾಲನೆ ಕೊಟ್ಟಿದ್ದೇವೆ. ಈಗಾಗಲೇ ನಮ್ಮ ಅಧ್ಯಕ್ಷರ ಥರ ಚಾಮುಂಡೇಶ್ವರಿಯ ಕೃಪೆ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಇಡೀ ನಾಡಿಗೆ ಒಳ್ಳೆಯದಾಗ್ತಾಯಿದೆ, ಸಂಪತ್ತಾಗ್ತಾಯಿದೆ. ಅದೇ ರೀತಿ ಯತೀಂದ್ರ ಸಿದ್ದರಾಮಯ್ಯವರು ಕೂಡ ಆಗಲಿ. ನಾವು ಮುಂದಿನ ತಿಂಗಳು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಪ್ರವಾಸ ಮಾಡಿ ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಕೈ ಬಲಪಡಿಸುವಂಥ ನಿಟ್ಟಿನಲ್ಲಿ ಯಾರು ಶೋಷಿತ ತಳ ಸಮುದಾಯಗಳಿದ್ದಾವೆ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಆ ಎಲ್ಲ ಸಮಾಜಗಳ ಧ್ವನಿಯಾಗಿ ಅವರು ಮುಂದಿನ ದಿನಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳಲ್ಲಿ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಶಕ್ತಿ ತುಂಬುವ ಕೆಲಸವನ್ನು ನಮ್ಮ ವೇದಿಕೆ ಮಾಡ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ರಾಜ್ಯದ ಜನತೆಯ ಪರವಾಗಿ ನಾಡಿನ ಸಮಸ್ತ ಸಮುದಾಯಗಳ ಪರವಾಗಿ ಅವ್ರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ. ಧನ್ಯವಾದಗಳು. ನಮಸ್ತೆ, ನಾನು ವರ್ಣ ಕಾಂಗ್ರೆಸ್ ಮುಖಂಡರು ನಿರ್ಮಲಾ ಅಂತ ಹೇಳಿ. ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರ ಮಗ ಸುಪುತ್ರರಾದ ಡಾಕ್ಟರ್ ಯತೀಂದ್ರ ಸರ್ದು 46ನೇ ವರ್ಷದ್ದು ಇವತ್ತು ಬರ್ತಡೇ ಇರೋದ್ರಿಂದ ಅವರ ಹಬ್ಬದ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರೆಲ್ಲ ಹೇಳಿದ್ದಾರೆ. ಅವರಿಗೆ ಎಲ್ಲರ ಸಮ್ಮುಖದಲ್ಲೂ ಎಲ್ಲ ಅಭಿಮಾನಿ ಬಳಗದಿಂದ, ನಮ್ಮ ಸಂಘಗಳಿಂದ, ನಮ್ಮ ಮಹಿಳೆಯರಿಂದ, ನಮ್ಮ ಅಣ್ಣ ತಮ್ಮಂದಿರಿಂದ ಒಳ್ಳೆಯದಾಗಲಿ, ತಾಯಿ ಚಾಮುಂಡೇಶ್ವರಿ ಆಯುಷ್ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮೊದಲಿಗೆ ಯತೀಂದ್ರ ಸಿದ್ದರಾಮಯ್ಯ ಅವರ 46ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಕ್ಕೆ ನಾವು ಬಯಸ್ತೀವಿ. ಏನು ಈ ದಿನ ಕಾರ್ಯಕ್ರಮಗಳನ್ನ ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ, ಮಂಜುನಾಥ್ ಅಯ್ಯವರ ಸಮ್ಮುಖದಲ್ಲಿ 4-5 ಕಾರ್ಯಕ್ರಮಗಳನ್ನ ಇಟ್ಕೊಂಡು ಇವತ್ತು ಅವರಿಗೆ ಶುಭ ಕೋರುವಂಥ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಇವತ್ತು ಬೆಳಿಗ್ಗೆ ಚಾಮುಂಡೇಶ್ವರಿ ದರ್ಶನ ಮಾಡಿ ಅಲ್ಲಿ ಪೂಜೆ ಸಲ್ಲಿಸಿ ಆನಂತರ ಸಾರ್ವಜನಿಕ ಆಸ್ಪತ್ರೆಗೆ ಹಣ್ಣು ಹಂಪಲನ್ನು ಹಂಚ್ತಾ ಈಗ ಈ ಮುಂದೆ ಏನು ಅಂಗವಿಕಲರಿಗೆ ಸಿಹಿ ಊಟನ ಹಂಚೋಂಥ ವಿಚಾರದ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ. ನಮ್ಮ ದೀನದಲಿತರ ಹಿಂದುಳಿದವರ ಧ್ವನಿಯಾಗಿ ನಮ್ಮ ಸಿದ್ದರಾಮಯ್ಯ ಅವರ ಮುಂದಾಳತ್ವ ಮತ್ತು ಅವರ ನಂತರ ಏನು ಇವರು ನಾಯಕತ್ವವನ್ನು ವಹಿಸ್ಕೋಬೇಕನ್ನೋದು ನಮ್ಮ ಎಲ್ಲರ ಆಸೆ. ಹಾಗಾಗಿ ನಾವು ಈ ಸಂಘವನ್ನು ಎಲ್ಲರೂ ವೈಯಕ್ತಿಕವಾಗಿ ಬಂದಿರೋಂಥದ್ದು ಒಂದು ಒಕ್ಕೂಟ. ಇದು ಯಾರೋ ಒತ್ತಾಯಕ್ಕೋ ಇನ್ನೊಂದು ಮತ್ತೊಂದು ಬಂದು ಸೇರಿದಂಥ ಒಂದು ಇದಲ್ಲ. ಇದನ್ನು ನಾವು ರಾಜ್ಯ ಮಟ್ಟದಲ್ಲೂ ಕೂಡ ವಿಸ್ತಾರ ಮಾಡಿಕೊಂಡು ಅವರ ಅಭಿಮಾನಿಗಳಾಗಿ ನಾವು ಇದನ್ನು ಸದಾ ಅವರ ಕಷ್ಟ ನೋವುಗಳಲ್ಲಿ ನಾವು ಜೊತೆಲಿ ಇರ್ತೀವಿ. ನಮ್ಮ ಆರಾಧ್ಯ ದೈವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ವಿಶೇಷವಾಗಿ ಇವತ್ತು ಕೆಂಪೇಗೌಡ ಜಯಂತಿ ದಿನ ತುಂಬ ವಿಶೇಷವಾಗಿ ನಾವು ಬೆಳಿಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅವರ ಹೆಸರಿನಲ್ಲಿ ಪೂಜೆ ಸಲ್ಲಿಸಿ ಅದೇ ರೀತಿ ಬಂದು ಹಾಸ್ಪಿಟ್ಲಲ್ಲಿ ಎಲ್ರಿಗೂ ಹಣ್ಣು ವಿತರಣೆ ಮಾಡಿ ಇನ್ನು ಮುಂದಿನ ಕಾರ್ಯಕ್ರಮ ಅನಾಥ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿ ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಅಭಿವೃದ್ಧಿ ಕೊಟ್ಟು ಇನ್ನೂ ಹೆಚ್ಚಿನ ರಾಜ್ಯದಲ್ಲಿ ಶಕ್ತಿ ತುಂಬಲಿ, ಅವರಿಗೆ ಎಲ್ಲ ರೀತಿ ಭಗವಂತ ಅವರಿಗೆ ಆರೋಗ್ಯವನ್ನು ಕೊಡಲಿ ಅಂತ
ಈ ಮೂಲಕ ನಾನು ನಿಮ್ಮ ಮಾಧ್ಯಮ ಮೂಲಕ ಕೇಳ್ಕೊತೀನಿ. ಮತ್ತೆ ನಾನು ಇವತ್ತು ನಮ್ಮ ಯತೀಂದ್ರ ಸಿದ್ದರಾಮಯ್ಯರದ ಬರ್ತಡೇ. ನಾನು ಸಿದ್ದರಾಮಯ್ಯನ ಜೊತೆಯಲ್ಲೇ ಅವತ್ತಿಂದನೂ ಜೊತೆಯಲ್ಲೇ ಇದ್ದೀನಿ, ಇವತ್ತು ನನ್ನ ಜೊತೆಲಿದ್ದೀನಿ. ಅವರು ಹುಟ್ಟಿದ ಹಬ್ಬದ ದಿವಸ ಶುಭ ಕೋರ್ಲಿಕ್ಕೆ ನಾವು ಮಹಿಳೆಯರೆಲ್ಲ ಬಂದಿದ್ದೀವಿ. ಅವ್ರ ಜೊತೆಲಿ ಇಟ್ಕೊಂಡು ಅವ್ರ ತಂದೆ ಹೆಂಗೆ ಹೆಸರು ಮಾಡಿದಾರೋ, ಬಡವರಿಗೋಸ್ಕರ ಹೆಂಗೆ ಯಾವ ರೀತಿ ಕೆಲಸ ಮಾಡ್ತಾರೆ ಇವರು ಮಾಡಲಿ ಅನ್ನೋದು ನಮ್ಮ ಆಸೆ. ದಯವಿಟ್ಟು ಅವ್ರ ಜೊತೆಲಿ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಂತ ನಾನು ಶುಭ ಕೊಡ್ತೀವಿ ಅಷ್ಟೇ ನಮ್ಮ ಮಹಿಳೆಯ ಪರವಾಗಿ.